ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮ್ಮೂಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು 5 ರೀತಿಯ ಬೇಬಿ ಕುಚ್ಚು ಡಿಸೈನ್ಗಳನ್ನ ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ. ನಾನು ಅದಕ್ಕಾಗಿ ಇಲ್ಲಿ ಕೆಲವೊಂದಿಷ್ಟು ಸಿಲ್ಕ್ ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ. ನಾನು ತೊಗೊಂಡಿರುವಂಥ ಸಿಲ್ಕ್ ಥ್ರೆಡ್ ಬಂದು ವರದಾ ಕಂಪ್ನಿದು. ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಆ ಕಂಪ್ನಿದು ಥ್ರೆಡನ್ನು ತೊಗೋಬೋದು. ನೆಕ್ಸ್ಟು ಕುಚ್ಚು ಕಟ್ಟಲಿಕ್ಕೆ ಜರಿ ಥ್ರೆಡ್ಡು, ನೀಡಲ್ ಬಂದು 10.75 mm ತೊಗೊಂಡಿದ್ದೀನಿ. ನೆಕ್ಸ್ಟು ಫ್ಯಾಬ್ರಿಕ್ ಗ್ಲೂವನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಟ್ರಿಮ್ಮರ್ ಮತ್ತು ಸೀಸರ್ನ ತೊಗೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ. ನಾನು ಟ್ರಿಮ್ಮರ್ನ ಯೂಸ್ ಮಾಡ್ತೀನಿ, ಯಾಕಂದರೆ ಕುಚ್ಚು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಟ್ರಿಮ್ಮರಲ್ಲಿ ಆ ರೀತಿಯಾಗಿ ಬರೋದಿಲ್ಲ. ನೆಕ್ಸ್ಟು ಮಾರ್ಕಿಂಗಾಗಿ ಟೇಪನ್ನು ತೊಗೊಂಡಿದ್ದೀನಿ ಮತ್ತು ಚಾಪೀಸ್ ತೊಗೊಂಡಿದ್ದೀನಿ. ನೀವಿಲ್ಲಿ ಗ್ಲಾಸ್ ಪೆನ್ಸಿಲ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ ದಾರಗಳನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಗ್ಲೂ ಹಾಕಿ. ನಿಮಗೆ ವಿತೌಟ್ ನೀಡಲ್ ಯಾವ ರೀತಿಯಾಗಿ ಬೇಬಿ ಕುಚ್ಚನ್ನು ನಾವು ಮನೇಲಿ ಹಾಕ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಬಿಗ್ ಐ ನೀಡಲ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಹೆಮ್ಮಿಂಗ್ ನೀಡಲ್ಗೆ ಈ ರೀತಿ ಜರಿ ದಾರನ 2 ಎಳೆಯಾಗಿ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 4 ಎಳೆನೂ ತೊಗೋಬೋದು. ಮೊದಲಿಗೆ ನಾವಿಲ್ಲಿ ಬಟ್ಟೆ ಮೇಲೆ ಈ ರೀತಿ ಟೇಪನ್ನು ಇಟ್ಟು ನಮಗೆ ಕುಚ್ಚು ಎಷ್ಟು ಅಂತರದಲ್ಲಿ ಬೇಕೋ ಆ ರೀತಿ ಮಾರ್ಕಿಂಗನ್ನು ಮಾಡ್ಕೋಬೇಕು. ನಾನಿಲ್ಲಿ 1 ಇಂಚಿಗೆ 1 ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟು ಮಾರ್ಕಿಂಗ್ ಮಾಡ್ಕೊಂಡಿರೋವಂಥ ಪ್ಲೇಸ್ಗೆ ನಾವು ನೀಡಲನ್ನು ಹಾಕಿ ಪಾಸ್ ಮಾಡಿಕೊಂಡು ಈ ರೀತಿ ಹೋಲಾಗಿ ಮಾಡ್ಕೋಬೇಕು. ಯಾಕಂದರೆ ನಾವಿಲ್ಲಿ ನೀಡಲ್ಗಳನ್ನ ಯೂಸ್ ಮಾಡ್ತಾ ಇಲ್ಲ, ಹಾಗೆ ದಾರಕ್ಕೆ ಗ್ಲೂ ಹಾಕಿ ಯೂಸ್ ಮಾಡ್ತಾ ಇದ್ದಿಲ್ಲ. ಹಾಗಾಗಿ ಈ ರೀತಿ ಬಟ್ಟೆಗೆ ಹೋಲ್ ಮಾಡ್ಕೊಳ್ಳೋಣ. ನೀವು ದಬ್ಬಣ ಅಥವಾ ಸುಜನ್ ಯಾವುದರಿಂದಾದರೂ ಬೇಕಾದರೂ ಹೋಲ್ ಮಾಡ್ಕೋಬೋದು. ಇಲ್ಲಿ ಸುಜನ್ನೇ ಬೇಕು ಅಂತೇನಿಲ್ಲ, ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ ಅದರಿಂದ ಈ ರೀತಿ ಹೋಲ್ ಮಾಡಿಕೊಂಡು ದಾರನ ಕೆಳಗಡೆಯಿಂದ ಮೇಲ್ಗಡೆ ಪಾಸ್ ಮಾಡಿಕೊಂಡು ಈ ರೀತಿ ನಿಮಗೆ ಕುಚ್ಚು ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಎಳೆನ ನೀಟಾಗಿ ಸ್ವಲ್ಪ ಹಿಡ್ಕೊಂಡು ಈ ರೀತಿ ಸರಿ ಮಾಡಿಕೊಂಡ್ರೆ ಎಳೆಗಳೆಲ್ಲ ಸ್ಟಿಫಾಗಿ ಕುಂದಿರುತ್ತೆ. ಈ ರೀತಿ 1-2 ರೌಂಡ್ ಮಾಡಿಕೊಂಡ್ರೆ ನೀವು ಎಳೆಗಳೆಲ್ಲ ನೀಟಾಗಿ ಕೂರುತ್ತೆ. ನೆಕ್ಸ್ಟು ನಾವು ಬಿಗಿನರ್ಸ್ ಆಗಿರೋದ್ರಿಂದ ನಮಗೆ ಕುಚ್ಚು ಯಾವ ರೀತಿಯಾಗಿ ಲೆಂತ್ ಬೇಕು ಅಂತೇಳಿ ಟೇಪಿಂದ ಅಳತೆ ಮಾಡಿಕೊಂಡು ಅಥವಾ ನೀವು ಬೆರಳಿಂದ ಸಹ ಅಳತೆಯನ್ನು ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕಾಗುತ್ತೋ ಅಂಥೇಳಿ ಅಂದಾಜು ನೋಡ್ಕೊಂಡು ಸಹ ಕಟ್ ಮಾಡ್ಬೋದು. ನಮಗೆ ಕರೆಕ್ಟಾಗಿ ಬೇಕು ಎಕ್ಯುರೇಟ್ ಅಂತಂದರೆ ನೀವು ಟೇಪ್ ಪಟ್ಟಿನ ಯೂಸ್ ಮಾಡಿಕೊಂಡು ನಿಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಮಾರ್ಕ್ ಮಾಡಿ ಕಟ್ ಮಾಡೋಕ್ಕಾಗುತ್ತೆ. ಲಾಸ್ಟಲ್ಲಿ ನಾನಿಲ್ಲೇ ಸಿಲ್ಕ್ ಥ್ರೆಡನ್ನು ತಗೊಂಡು ಈ ರೀತಿ ದಾರನ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೀಡಲ್ನ ಆ ಕಡೆ ಹಾಕಿ ಇಲ್ಲೊಂದು ರೌಂಡ್ ಶೇಪ್ ಬರುತ್ತೆ, ಆ ರೌಂಡ್ ಶೇಪ್ನಲ್ಲಿ ನಾನು ನೀಡಲ್ನ ಹಾಸಿ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು. ಈ ರೀತಿ ಮಾಡೋದ್ರಿಂದ ನಾಟ್ ಬಿಗಿಯಾಗಿ ಕೂರುತ್ತೆ, ಹಾಗೆ ಕುಚ್ಚು ಸಹ ಬೇಗ ಬಿಚ್ಕೊಳ್ಳಲ್ಲ ಅಂತೇಳಿ ಅಷ್ಟೇ. ಜರಿ ಥ್ರೆಡನ್ನು ನಾವು ಸುತ್ಕೊಳ್ಳುವಾಗ ಒಂದರ ಮೇಲೆ ಒಂದು ಬರದೇ ಇರೋ ರೀತಿ ಸುತ್ತಕೊಂಡ್ರೆ ತುಂಬ ಒಳ್ಳೆಯದು. ಜರಿ ಥ್ರೆಡ್ಡು ಸುತ್ತಿರೋದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ರೀತಿ ನಾನು ಮೆಜರಿಂಗ್ ಮಾಡಿಕೊಂಡು ದಾರನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಪುಟಾಣಿ ಕುಚ್ಚುಗಳನ್ನ ಕಟ್ಕೊಳ್ತಾ ಇದ್ದೀನಿ. ನೀವು ಕುಚ್ಚನ್ನು ಕಟ್ಟಿದ್ಮೇಲೆ ಎಕ್ಸ್ಟ್ರಾ ಥ್ರೆಡನ್ನು ಮತ್ತೆ ಲೆವೆಲ್ ನೋಡಿಕೊಂಡು ಕಟ್ ಮಾಡ್ಕೋಬೋದು. ನೋಡಿ, 2 ಕುಚ್ಚುಗಳನ್ನ ನಾನು ಕಟ್ಟಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಬಂದಿದೆ. ಇವಾಗ ನೆಕ್ಸ್ಟ್ ನಾವು 2ನೇ ರೀತಿಯ ಬೇಬಿ ಕುಚ್ಚನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ. ನಾನು ಈ ಕುಚ್ಚನ್ನು ಹಾಕೋದಕ್ಕೆ 45 ರೌಂಡು ದಾರನ ತೊಗೊಂಡಿದ್ದೀನಿ. 2 ಕಲರ್ದು ದಾರನ ತೊಗೊಂಡಿದ್ದೀನಿ. ಹಾಗಾಗಿ 2 45 ರೌಂಡ್ಸ್ನ ತೊಗೊಂಡಿದ್ದೀನಿ. 2 90 ಆಗುತ್ತೆ. ಡಬಲ್ ಮಾಡಿದಾಗ 180 ರೌಂಡ್ಸು ಆಗುತ್ತೆ. ನಾನಿಲ್ಲಿ ಕುಚ್ಚು ನಿಮಗೆ ದಪ್ಪ ಸಣ್ಣ ಯಾವ ರೀತಿ ಬೇಕೋ ಆ ರೀತಿ ನೀವು ಎಳೆಗಳನ್ನ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ಸ್ಯಾಂಪಲ್ ಹಾಕಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ದಾರನ ಕಡಿಮೆನೇ ಸುತ್ತಕೊಂಡಿದ್ದೀನಿ. ನಾರ್ಮಲಾಗಿ ನಾವು ಸೀರೆಗೆ ಹಾಕ್ತೇವೆ ಅಂದರೆ 150 ರೌಂಡ್ಸ್ನ ಸುತ್ತಕೊಂಡ್ರೆ ಬೇಬಿ ಕುಚ್ಚು ನೀವು ಸ್ಮಾಲ್ ಪುಟಾಣಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಇನ್ನೊಂದು ದಾರನ ಮೇಲೆ ಎಳ್ಕೊಂಡು 2ರದ್ದು ಲೆಂತ್ ನಾವು ಇಲ್ಲಿ ಈಕ್ವಲ್ ಆಗಿ ತೊಗೋಬೇಕಾಗುತ್ತೆ ನೋಡಿಕೊಂಡು. ಫ್ರೆಂಡ್ಸ್, ನೀವು ನೀಡಲಲ್ಲಿ ಮಾಡಿದರೆ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ನಿಮಗೆ ವಿತೌಟ್ ನೀಡಲ್ ಯಾವ ರೀತಿಯಾಗಿ ಹಾಕೋದು ಅಂತ ತೋರಿಸ್ತಿದ್ದೀನಿ. ಹಾಗಾಗಿ ದಾರನ ನಾವು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ದಾರ ಮಿಕ್ಸ್ ಆಗಿರುತ್ತೆ, ಅದನ್ನು ಸ್ವಲ್ಪ ನೋಡಿ ನಾವು 2 ದಾರ ಬೇರೆ ಬೇರೆಯೇ ಕಾಣೋ ರೀತಿ ಇಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಕಟ್ಟಬೇಕಾಗುತ್ತೆ. ಈ ರೀತಿ ನಾನು ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಸಿಲ್ಕ್ ಥ್ರೆಡನ್ನು ತಗೊಂಡು ನಾಟನ್ನು ಹಾಕ್ತಾ ಬರ್ತೀನಿ. ಈ ರೀತಿ ಸಿಲ್ಕ್ ಥ್ರೆಡನ್ನ ಸೂಜಿನ ಕೆಳಗಡೆ ಇದನ್ನ ಪೋಣಿಸ್ಕೊಂಡು
ಜರಿ ಥ್ರೆಡ್ಡಿಗೆ ನಾಟ್ ಹಾಕಿರ್ತಾವಲ್ಲ ಆ ನಾಟಿನ ಮಧ್ಯೆ ನಾನು ಸೂಜಿನ ತೋರಿಸ್ಕೊಳ್ತೀನಿ, ಅಥವಾ ಈ ರೀತಿ ಹಾಗೆ ಹಿಡ್ಕೊಂಡು ಸಹ ಮಾಡ್ಬೋದು. ನನಗೆ ಇಲ್ಲಿ ನಾಟ್ ಹಾಕಿದರೆ ಬೆಸ್ಟ್ ಅನಿಸುತ್ತೆ. ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಮಾಡಿ. ನಾನು ಒಂದಕ್ಕೆ ನಾಟ್ ಹಾಕಿ ತೋರಿಸ್ತಾ ಇದ್ದೀನಿ, ಒಂದು ಕುಚ್ಚಿಗೆ ನಾಟ್ ಹಾಕ್ದೇ ತೋರಿಸ್ತಾ ಇದ್ದೀನಿ. ಈ ರೀತಿ 3-4 ರೌಂಡ್ ಸುತ್ಕೊಂಡಾದ್ಮೇಲೆ ನಿಡಲ್ನ ಹಿಂದ್ಗಡೆಯಿಂದ ಪಾಸ್ ಮಾಡಿಕೊಂಡು ನಾನು ಮೊದಲಿಗೆ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಹಾಗೆ ಕಟ್ ಮಾಡಿದ ಮೇಲೆ ನಾಟನ್ನು ಹಾಕಿಟ್ಕೊಳ್ತೀನಿ. ನೆಕ್ಸ್ಟ್ ಬೇಬಿ ಕುಚ್ಚು ಹಾಕುವಾಗ ಹಾಗೆ ತೊಗೊಂಡು ಹಾಕೋಕ್ಕೆ ನನಗೆ ಈಸಿ ಆಗುತ್ತೆ ಅಂತೇಳಿ. ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಮಾಡಿ. ನೋಡಿ ಈ ರೀತಿಯಾಗಿ ಬಂದಿದೆ. ನಾನು 2 ಕುಚ್ಚುಗಳನ್ನ ಕಟ್ಟಿ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಡಬಲ್ ಕಲರ್ ಇರುವಂಥ ಸೀರೆಗಳಿಗೆ ಈ ಕುಚ್ಚನ್ನು ಹಾಕಿದರೆ ತುಂಬ ಪೇಟಿ ಲುಕ್ಕನ್ನು ಕೊಡುತ್ತೆ. ನೆಕ್ಸ್ಟು ನಾವಿವಾಗ 3ನೇ ರೀತಿ ಬೇಬಿ ಕುಚ್ಚನ್ನು ನೋಡೋಣ. ಅದಕ್ಕಾಗಿ ನಾನು ಹೋಲ್ ಮಾಡಿಟ್ಕೊಂಡಿದ್ದೆ. ಅದರಲ್ಲಿ ಇವಾಗ ರೆಡ್ ಕಲರ್ದು ದಾರಾನ ಪೋಣಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಜರಿ ಥ್ರೆಡ್ಡಿಂದ ನಾನು ಬೇಬಿ ಕುಚ್ಚನ್ನು ಸುತ್ಕೊಳ್ತಾ ಇದ್ದೀನಿ. ನೀವು ಬೇಬಿ ಕುಚ್ಚಸ್ಗಳನ್ನ ಹಾಕುವಾಗ ಕಸ್ಟಮರ್ಗೆ ಪ್ರೈಸ್ ಯಾವ ರೀತಿ ಹೇಳ್ತಿರೋ ಅಥವಾ ಸ್ವಲ್ಪ ಬಾರ್ಗಿನ್ ಮಾಡಿದರೆ ಕುಚ್ಚುಗಳನ್ನ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕ್ಕೊಡ್ಬೇಕಾಗತ್ತೆ. ಅವರು ಕಸ್ಟಮರ್ ಡಿಮ್ಯಾಂಡ್ ಮಾಡಿ ನಮಗೆ ತುಂಬ ಹತ್ತತ್ರನೇ ಬೇಕು ಅಂದರೆ ಹತ್ತತ್ರನೇ ಹಾಕ್ಕೊಡ್ಬೇಕಾಗತ್ತೆ. ನಾನು ಈ ರೀತಿ ಫ್ಲವರ್ ಬೀಡನ್ನು ಸಿಲ್ಕ್ ಥ್ರೆಡಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೂ ಸಹ ನಾನು ಸೇಮ್ ನಾಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಆ ಫ್ಲವರ್ ಬೀಡ್ ಒಳಗಡೆ ಸೂಜಿನ ಪೋಣಿಸ್ಕೊಂಡು ಈ ರೀತಿ ಕೆಳಗಡೆಯಿಂದ 2-3 ಸತಿ ನಾನು ಫ್ಲವರ್ ಬೀಡನ್ನು ಸಹ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೀಡು ಸ್ಟಿಫಾಗಿ ಕೂರುತ್ತೆ, ಹಾಗೆ ಬೇಗ ಬಿಚ್ಚೋಗಲ್ಲ ಅಂತೇಳಿ ಅಷ್ಟೇ. ಅದಾದಮೇಲೆ ನಾನು ಬೀಡ್ ಕೆಳಗಡೆ 2 ರೌಂಡು ಮತ್ತು ಜರಿ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ. ಬೀಡು ಸ್ಟಿಫಾಗಿ ಅಥವಾ ಟೈಟಾಗಿ ಕೂರಲಿ ಅಂಥೇಳಿ. ನೆಕ್ಸ್ಟು ಕುಚ್ಚನ್ನು ಉಲ್ಟಾ ಮಾಡಿ ದಾರನ ಕೆಳಗಡೆ ತಗೊಂಡು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕುಚ್ಚನ್ನು ಈಕ್ವಲ್ ನೋಡಿಕೊಂಡು ಕಟ್ ಮಾಡಿ ತೆಗಿತಾ ಇದ್ದೀನಿ. ನಾನಿವಾಗ ನಿಮಗೆ ಮತ್ತೊಂದು ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂಥೇಳಿ. ತುಂಬ ಮುದ್ದಾಗಿ ಕಾಣಿಸುತ್ತೆ ಈ ಡಿಸೈನ್ ಸಹ. ನಾವೀಗ 4th ಡಿಸೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಆರೆಂಜ್ ಕಲರ್ದು ಥ್ರೆಡ್ಡನ್ನು ಹೋಲ್ನಲ್ಲಿ ಪೋಣಿಸ್ಕೊಂಡು ಸಿಲ್ಕ್ ಥ್ರೆಡ್ಡಿಂದ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಬೇಬಿ ಕುಚ್ಚು ಯಾವ ರೀತಿಯಾಗಿ ಕಟ್ತೀವೋ ಅದೇ ರೀತಿ ಇದನ್ನು ಸಹ ಕಟ್ಟೋದು. ನಾನಿಲ್ಲಿ ಥ್ರೆಡ್ಡನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ನೀವು ಥ್ರೆಡ್ಡನ್ನು 180 ಸ್ಟ್ಯಾಂಡ್ಸ್ನ ತೊಗೋಬೇಕು ಸೀರೆಗೆ ಹಾಕೋದಾದರೆ. ಈ ರೀತಿ ನಾಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ವೀಟ್ ಬೀಡ್ಸ್ ಥರ ಅಂದರೆ ಉದ್ದ ಬೀಡನ್ನು ತೊಗೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜು ಗೋಧಿ ಬೀಡ್ಸ್ ಅಂತ ಸಹ ಇದನ್ನು ಕರೀತಾರೆ. ಆ ರೀತಿ ಬೀಡ್ಸನ್ನು ತೊಗೊಂಡು ಈ ರೀತಿ ಸ್ಟ್ರೇಟಾಗಿ ಇಟ್ಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೀಡನ್ನು ಕೆಳಗಡೆಯಿಂದ ದಾರನ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕುಚ್ಚಿನ ಹಿಂದ್ಗಡೆ ಭಾಗದಿಂದ ದಾರನ ಕೆಳಗಡೆ ಮಾಡಿಕೊಂಡು ಜರಿ ಥ್ರೆಡನ್ನು ನೀಟಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ನಾನು ಸಿಲ್ಕ್ ಥ್ರೆಡನ್ನು ಸಹ ಕಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳಿ. ಇದು ಸಹ ಸಿಂಪಲ್ಲಾಗಿ ತುಂಬ ಬೇಗನೆ ಹಾಕೋಬೋದು ಈ ಕುಚ್ಚನ್ನು. ಫ್ರೆಂಡ್ಸ್, ನಾನಿಲ್ಲಿ ತೋರಿಸಿರುವಂಥ 5 ಕುಚ್ಚುಗಳನ್ನು ಸಹ ನೀವು ಕೇವಲ 1 ಗಂಟೆ ಒಳಗಡೆ ಹಾಕಿ ಮುಗಿಸ್ಬೋದು. ನೋಡಲಿಕ್ಕೂ ಸಹ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುವಂಥ ಕುಚ್ಚುಗಳಿವು. ನಾವಿವಾಗ ಲಾಸ್ಟ್ 5th ಡಿಸೈನನ್ನು ನೋಡೋಣ. ನಾನು ಆಲ್ರೆಡಿ ಬಟ್ಟೆಗೆ ಹೋಲ್ ಮಾಡ್ಕೊಂಡು ಇವಾಗ ಆರೆಂಜ್ ಕಲರ್ ದಾರನ ಪೋಣಿಸ್ಕೊತಾ ಇದ್ದೀನಿ. ಈ ಬೇಬಿ ಕುಚ್ಚನ್ನು ಕಟ್ಟೋಲಿಕ್ಕೆ ನಾನಿಲ್ಲಿ 3 ರೀತಿಯ ದಾರಗಳನ್ನ ತೊಗೊಂಡಿದ್ದೀನಿ. ಪ್ರತಿಯೊಂದು ದಾರನೂ ಸಹ 30 ಎಳೆಗಳನ್ನ ಪೋಣಿಸ್ಕೊಂಡಿದ್ದೀನಿ. ಅಂದರೆ 3 ಕಲರ್ ದಾರನ 30 ಎಳೆ ಅಂದರೆ 90 ಸ್ಟ್ಯಾಂಡ್ಸ್ ಆಗುತ್ತೆ. ಅದನ್ನು ಡಬಲ್ ಮಾಡಿದಾಗ 180 ಸ್ಟ್ಯಾಂಡ್ಸ್ ಆಗುತ್ತೆ. ಈ ರೀತಿ 2 ದಾರನ ಪೋಣಿಸ್ಕೊಂಡಾದ್ಮೇಲೆ ಇನ್ನೊಂದು ದಾರನ ಪೋಣಿಸ್ಕೊಳ್ಳೋಕ್ಕೆ ಬಾಜು ಮತ್ತೊಂದು ಹೋಲನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಗ್ರೀನ್ ದಾರನ ನಾನಿಲ್ಲಿ ಪಾಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 3 ದಾರನೂ ಸಹ ಈಕ್ವಲ್ಲಾಗಿ ನೋಡಿಕೊಂಡು ಜರಿ ಥ್ರೆಡ್ನ ತೊಗೊಂಡು ಈ ರೀತಿ ಜರಿ ಥ್ರೆಡ್ ನಾಟ್ ಒಳಗಡೆ ಪೋಣಿಸ್ಕೊಂಡು ಆ ನಾಟ್ ಹಿಂದ್ಗಡೆ ಬರೋ ರೀತಿ ಮಾಡಿಕೊಂಡು ನಾನು ಇಲ್ಲಿ ಕುಚ್ಚನ್ನು ಕಟ್ಕೊಳ್ತಾ ಇದ್ದೀನಿ. ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಯಾವ ರೀತಿಯಾಗಿ ನಾಟ್ ಹಾಕ್ಕೊಳ್ಳೋದು, ಯಾವ ರೀತಿಯಾಗಿ ಕಟ್ಟೋದಂತೇಳಿ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲೇ ಸಹ ನಾವು ಮಾಡ್ಕೋಬೋದು. ಸಾರಿ ಮಲ್ಟಿ ಕಲರ್ ಇದ್ದಾಗ ನಾವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಲಿಕ್ಕೂ ಸಹ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. 3D ಕಲರಲ್ಲಿ
ಈ ಕುಚ್ಚನ್ನು ನಾನು ಕಟ್ಟಿ ತೋರಿಸ್ತಾ ಇದ್ದೀನಿ. ಕುಚ್ಚನ್ನು ಟ್ರಿಮ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಎಳೆಗಳು ಹಿಂದೆ ಮುಂದೆ ಆಗಿರುತ್ತಲ್ಲ ಅದನ್ನು ಈ ರೀತಿ ನೋಡಿಕೊಂಡು ಲಾಸ್ಟಲ್ಲಿ ಮತ್ತೆ ಟ್ರಿಮ್ ಮಾಡಿಕೊಂಡ್ರೆ ಕುಚ್ಚು ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಇನ್ನೊಂದು ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತಿದ್ದೀನಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈ ಕುಚ್ಚುಗಳನ್ನ ನೀವು ಸ್ವಲ್ಪ ದೂರ ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. 1.5 ಅಥವಾ 1.25 ಇಂಚಿಗೆ ನೀವು ಒಂದು ಕುಚ್ಚನ್ನು ಹಾಕ್ಬೋದು. ಈ ವಿಡಿಯೋದಲ್ಲಿ ತೋರಿಸಿರುವ ಬೇಬಿ ಕುಚ್ಚುಗಳಿಗೆ ನೀವು 250 to 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಚಾರ್ಜಸ್ಗಳು ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ಸಹ ಮಾಡ್ಕೋಬೋದು. ಹಾವೇರಿ ಸುತ್ತಮುತ್ತ ಇರುವಂಥವ್ರು ಯಾರಾದರೂ ಸೀರೆ ಕುಚ್ಚು ಹಾಕ್ಸೋರಿದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. 5 ಬೇಬಿ ಕುಚ್ಚುಗಳಲ್ಲಿ ನಿಮಗೆ ಯಾವ ಬೇಬಿ ಕುಚ್ಚು ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.